ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಕೆಲವೊಂದು ಫಾರ್ಮರ್ ಚಾಯ್ಸ್ದು ವಿಲ್ಟ್ ಪ್ರಾಬ್ಲಮ್ಗೆ ಪ್ರಾಡಕ್ಟ್ ತೊಗೊಂಬಂದಿದ್ರೆ ಅದರೊಂದು ಎಕ್ಸ್ಪೀರಿಯೆನ್ಸು ಒಂಚೂರು ತಿಳಿಸ್ಕೊಡಿ ಸರ್. ಚೆನ್ನಾಗಿದೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಗುರುರಾಜ್ ಅಂತ ಹೇಳ್ಬಿಟ್ಟು. ಓಕೆ ಸರ್. ಮೊದಲು ಒಂದು ಬೆಳೆಗೆ ತೊಗೊಂಡಿದ್ದೆ. ಅಂದರೆ ಇದು ಊರು ಯಾವುದು ಸರ್? ಇದು ಪೆರೇಸಂದ್ರ. ಪೆರೇಸಂದ್ರ. ಮೊದಲು ಒಂದು ಬೆಳೆಗೆ ತೊಗೊಂಡಿದ್ದೆ. ಅವಾಗ ಗಿಡ ವಿಲ್ಟದ್ದು ಹೋಗ್ತಾ ಇತ್ತು. ಅಂದರೆ ಅವಾಗ ನಿಮಗೆ ವಿಲ್ಟ್ ಪ್ರಾಬ್ಲಮ್ ಇದ್ದಾಗ ಈ ಫಾರ್ಮರ್ ಚಾಯ್ಸ್ ಪ್ರಾಡಕ್ಟ್ ತೊಗೊಂಡಿದ್ರೆ ಆಗ ಹಾಗೂ ಕಂಟ್ರೋಲ್ ಆಗಿತ್ತು ತೋಟದ್ದು. ಅವಾಗ ರೆಫರ್ ಮಾಡಿದ್ರು ಓಕೆ ಸರ್ ಬೇರೆಯವರು. ಹಾಂ, ಅಂಬರೀಷ್ ಅವ್ರನ್ನ ಕೇಳಿ ಅಂತ. ಓಕೆ ಸರ್. ಅವಾಗ ನಾವು ಅಂಬರೀಷ್ ಅವ್ರನ್ನ ಮೀಟ್ ಮಾಡಿದ್ವಿ. ಓಕೆ ಸರ್. ಅವ್ರು ಕೊಟ್ಟ ಮೇಲೆ ಅದು ವಿಲ್ಟ್ ಎಲ್ಲ ಕಂಟ್ರೋಲ್ಗೆ ಬಂದು ಬೆಳೆ ಚೆನ್ನಾಗಿ ಬಂದಿತ್ತು. ಓಕೆ. ಅದೇ ಮುಖಾಂತರವಾಗಿ ಇವಾಗ ನೆಕ್ಸ್ಟು ನಾವು ಯೂಸ್ ಮಾಡಿದ್ದೀವಿ. ಅಂದರೆ ಎಷ್ಟು ಈಗಿರೋದು ಎಷ್ಟು ಬೈಲಿದೆ ಸರ್? ಈಗಿರೋದು ಒಂದು 5 ಎಕರೆ ಇದೆ. 5 ಎಕರೆ ಇದೆ. 5 ಎಕರೆಲ್ಲಿನೂ ಒಳ್ಳೆ ಬೆಳೆ ಆಗ್ತಾ ಇದೆ. ಹಾಂ, ಏನು ಪರವಾಗಿಲ್ಲ, ಎಲ್ಲರೂ ತೊಗೊಬೋದು. ಅಂದರೆ ನೀವು 5 ಎಕರೆಗೂ ಫಸ್ಟಿಂದನೇ ರಾಟ್ ಬಿಟ್ಕೊಂಡ್ರೆ? ಯೂಸ್ ಮಾಡಿದ್ದೀವಿ. ಯಾವ ಸರ್ ರಾಟ್ ಅಂದರೆ ಇದು? ರಾಟ್ ಅಂದರೆ ಇದು. ಓಕೆ ಸರ್. ಚೆನ್ನಾಗಿದೆ ಪ್ರಾಡಕ್ಟ್. ಹಾಂ, ಈಗ ವಿಲ್ಟ್ ಅಂದರೆ ಹೆಂಗೆ ಬರುತ್ತೆ ಏನಾದರೂ ಐಡಿಯಾ ಇದೆಯಾ ನಿಮಗೆ? ಸರ್ ವಿಲ್ಟ್ ಅಂದರೆ ಹಾಂ ಸರ್, ಈಗ ಮೊದಲಿಗೆ ಇರೋ ಥರ ಸಸ್ಯನೂ ಬರ್ತಾ ಇಲ್ಲ. ಓಕೆ ಸರ್. ಅದರಲ್ಲೇ ಪ್ರಾಬ್ಲಮ್ ಇದೆ. ಹಾಂ, ಕೆಲವೊಂದು ಭೂಮಿಗಳಲ್ಲಿ ಪ್ರಾಬ್ಲಮ್ ಇರ್ತದೆ. ಓಕೆ ಸರ್. ಆ ಗಿಡ ಯಾವಾಗ ಪ್ರಾಬ್ಲಮ್ ಬರುತ್ತೋ ಈ ರಾಟ್ ಅನ್ನೋದು, ರಾಟು, ಹರ್ಬಲ್ ಲೈಫು ಇವೆಲ್ಲನೂ ಯೂಸ್ ಮಾಡಿದ್ಮೇಲೆ ಹಾಂ ಸರ್, ಆ ಗಿಡ ಸಾಯನ್ನ ಕಂಟ್ರೋಲ್ ಮಾಡಿ ಹ್ಞೂ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಬೆಳೆ ಬರೋ ಥರ ಗಿಡ ಸಾಯ್ದಿರಾ ಅದು ಕೆಲಸ ಮಾಡ್ತದೆ. ನೀವೇನೇನು ಬಳಸಿದ್ದೀರಾ ಸರ್? ಸರ್ ನಾವು 1034 ರಾಟ್ ರಾಟ್ ಸ್ಪೆಷಲು, ಆಮೇಲೆ 501 503 503 ಯೂಮಿಕ್ ರಿಚ್ಚು, 88 ಹಾಂ, 888 ಯೂಸ್ ಮಾಡಿದ್ದೀವಿ ಸರ್. ಈಗ 5 ಎಕರೆ ಎಲ್ಲರೂ ಕೂಡ ಸೆಟ್ಟೆಲ್ಲ ಪ್ರಾಬ್ಲಮ್ ಅಂತ ಇದ್ರು. ಬಟ್ ಎಲ್ಲರೂ ಸಾಕಷ್ಟು ಜನ ಉಣ್ಬೇಕಂತಿದ್ದವರೆಲ್ಲ ಉಣ್ಲಿಲ್ಲ. ನಿಮಗೆ ಸ್ಟಾರ್ಟಿಂಗಿಂದ ಮಾಡಿದ್ದಕ್ಕೆ ಕಂಟ್ರೋಲ್ ಆಗಿ ಇದ್ದು ಬರೋದು ಜಾಸ್ತಿ ಬಂತ ಅಥವಾ ಕಂಟ್ರೋಲ್ ಆಗಿ ಇದಾಯ್ತಾ? ಇಲ್ಲ ಸರ್, ತುಂಬಾ ಕಂಟ್ರೋಲ್ ಆಗಿದೆ. ಅಂದರೆ ನೀವು ಫಸ್ಟು ನಾಟಿ ಮಾಡಿದಾಗಿಂದ ನೀವು ಪ್ರಾಡಕ್ಟ್ ರಾಟ್ ಬಳಸ್ಕೊಂಡಿದ್ದೀರಾ? ಸ್ಟಾರ್ಟಿಂಗ್ ನಾವು ಯೂಸ್ ಮಾಡಿದ್ದೀವಿ. ಹಾಂ ಸರ್. ಇವಾಗ ಗಿಡ ಏನು ಸತ್ತಿಲ್ಲ ನಮ್ಮದು. ಓಕೆ. ಅದೋ 100ಕ್ಕೆ ಬಂದು ಅಷ್ಟೇ. ಹಾಂ, ಇರೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸರ್, ಬೆಳೆ ಉಳ್ಕೊಂಡಿದೆ. ಈ ಪ್ರಾಡಕ್ಟ್ನ ಬೇರೆ ರೈತರು ಯೂಸ್ ಮಾಡಿದ್ರು ಕೂಡ ಯೂಸ್ ಮಾಡ್ಬೋದು, ಅನುಕೂಲ ಆಗುತ್ತೆ ಸರ್? ಚೆನ್ನಾಗಿದೆ. ಹಾಂ ಸರ್, ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಹಾಂ, ಈಗ ಅಮೌಂಟ್ ಜಾಸ್ತಿ ಅಂತಾರೆ, ಬಟ್ ಅದನ್ನು ಉಳಿತಾಯ ಮಾಡ್ಕೊಳ್ಳೋ ವಿಧಾನನೂ ಜಾಸ್ತಿ ಅನ್ನೋದಕ್ಕಿಂತ ಹಾಂ ಸರ್ ಬೇರೆ ಯೂಸ್ ಮಾಡ್ತಾರೆ. ಓಕೆ ಸರ್. ತೋಟ ಉಳ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ತಾರೆ? ನಿಜ. ಈಗೇನಂದ್ರೆ ರೇಟ್ ಸಿಗ್ಬೇಕಷ್ಟೇ, ರೈತರಿಗೆ ರೇಟ್ ಸಿಗಬೇಕು. ಹಾಂ, ರೇಟ್ ಸಿಕ್ಕಿಲ್ಲ ಅಂದ್ರೆ ಅದು ಯಾರು ನೋಡಿದ್ದಾರೆ ಸರ್? ಹೌದು ಸರ್. ಈಗ 5 ಎಕರೆದಲ್ಲೂ ನೀವೊಂದು ಈ ವಿಲ್ಟ್ನ ಜಯಿಸಿದಿರ ಅಂತ ಹೇಳ್ಬಿಟ್ಟು ನಿಮ್ಗೊಂದು ಕಾನ್ಫಿಡೆನ್ಸ್ ಇದೆ. ಹೌದು. ಯಾಕಂದರೆ ಇಷ್ಟು 5 ಎಕರೆ ಹಾಕ್ಬೇಕಂದ್ರೆ ತುಂಬ ಇನ್ವೆಸ್ಟ್ಮೆಂಟ್ ಇರಬೇಕು, ದುಡ್ಡು ಇರಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಲೇಬರ್ ಸಮಸ್ಯೆ ಕೂಡ ಇದೆ. ಅದ್ರ ಜೊತೆಯಲ್ಲಿ ವಾತಾವರಣದಲ್ಲಿ ಪ್ರಾಬ್ಲಮ್ ಇದೆ. ಹೌದು. ಅದು ಬಿಟ್ಟು ವಿಲ್ಟ್ ತುಂಬ ಪ್ರಾಬ್ಲಮ್ಮು. ಬಟ್ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ 100% ಬೆಳೆ ಎಲ್ಲರೂ ಯೂಸ್ ಮಾಡ್ಬೋದು. ಓಕೆ ಸರ್. ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡಿ. ಎಲ್ಲ ರೈತರಿಗೂ ಇದು ಅನುಕೂಲ ಆಗುತ್ತೆ. ಯೂಸ್ ಮಾಡಲಿ. ಓಕೆ. ನಿಮ್ಮದು ಟೋಟಲ್ 5 ಎಕರೆ ಇದೆ? ಹೌದು. ಸರಿ, ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ಸರ್, ಪರವಾಗಿಲ್ಲ, ಯೂಸ್ ಮಾಡ್ಬೋದು. ಎಲ್ಲ ರೈತರು ಯೂಸ್ ಮಾಡ್ಬೋದು. ಎಲ್ಲ ರೈತರು ಯೂಸ್ ಮಾಡಿ.